Hi, hello you. Welcome to my channel Lazy Cook for Cake. ಎಸ್ ನಿಮಗೆ ಗೊತ್ತಿದೆ ಈ ವಿಡಿಯೋ ಏನು ಅಂತ ಟೈಟಲೆಲ್ಲ ನೋಡಿರ್ತೀರಾ. ಇಟ್ಸ್ ಅಬೌಟ್ ದಿ ಗ್ರೀನ್ ಗೋಬಿ 65 ಮಾಡೋದಂತ ಹೆಂಗೆ ಅಂತ ನೋಡೋಣವಾ. ಆದರೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಅದನ್ನು ನನ್ನ ವೀಡಿಯೋನ ಫಾಲೋ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ಸಪೋರ್ಟ್. ನಿಮ್ಮನ್ನೆಲ್ಲರ ಸಪೋರ್ಟ್ ಇಟ್ಸ್ ನೀಡೆಡ್ ಟು ಮೀ. ಥ್ಯಾಂಕ್ ಯು. ಸೊ ಈಗ ನಾವು ರೆಸಿಪಿ ಒಳಗೆ ಹೋಗೋಣ. ನಮ್ಮ ಹೀರೋ ಗೋಬಿನ ಚೆಂದಾಗಿ ಕಟ್ ಮಾಡಿ ಅವನ್ನ ಫ್ರೆಶ್ ಮಾಡಿ ಆಮೇಲೆ ಅವನ್ನ ಸ್ವಲ್ಪ ಒಂದು 10 ನಿಮಿಷ ಬಿಸಿನೀರಲ್ಲಿ ಸೋಕ್ ಮಾಡ್ತೀನಿ. ಯಾಕೆ ಸೋಕ್ ಮಾಡ್ತೀನಿ ಅಂದರೆ ಏನಾದರೂ ಸಣ್ಣದು ಹುಳ ಏನಾದರೂ ಇದ್ದರೆ ಅದು ಸ್ವಲ್ಪ ಹೋಗುತ್ತೆ ಆ್ಯಂಡ್ ನನಗೆ ಒಂದು ಸ್ವಲ್ಪ ಬೇಯುತ್ತೆ. ಓಕೆ, ಒಂದು ಫ್ಯೂ ಬಾಯ್ಲ್ ಹಾಫ್ ಕೂಡ ಅಲ್ಲ, ಒಂದು 5%. ಓಕೆ, ಸರಿ. ಗ್ರೀನ್ ಮಸಾಲಾಗೆ ಒಂದು ಸ್ವಲ್ಪ ಶುಂಠಿ, ಒಂದು ಕೈ ಹಿಡಿಯಷ್ಟು ಕರಿಬೇವು, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಪೇಸ್ಟಾಗಿ. ರುಬ್ಬಿರೋ ಪೇಸ್ಟ್ನ ನಾವು ಕಾಲಿಫ್ಲವರ್ ಬಿಸಿನೀರಿಂದ ತೆಗೆದು ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಟೇಸ್ಟಿಗೆ ಬೇಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿದ ಮೇಲೆ ಇದೆಲ್ಲ ಮಸಾಲೆ ಕೂಟಗಳು ಇನ್ನೂ ಇದೆ, ಮೇನ್ ಮಸಾಲ ಅದಕ್ಕೆ. ಓಕೆ, ಇದು ಬರೀ ಕಲರಿಗೋಸ್ಕರ. ಓಕೆ, ಈಗ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲವರ್ನ ಹಾಕ್ಕೊಳ್ಳಿ. ಕಾರ್ನ್ಫ್ಲವರ್ ಹಾಕಿದ ಮೇಲೆ ಆ್ಯಂಡ್ ಸ್ವಲ್ಪ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕಂದರೆ ಕ್ರಿಸ್ಪಿಯಾಗಿರುತ್ತಲ್ಲ, ನಮಗೆ 65 ಅಲ್ಲ, ಕ್ರಿಸ್ಪಿ ಆಗಬೇಕು. ಸೊ ಅದು ಹಾಗೂ ಹಾಕಿ ಅದು ಅಂಟಿಲ್ಲ ಅಂದರೆ ಸೊ 1 ಸ್ಪೂನಷ್ಟು ಮೇದಾನ ಹಾಕಿದ್ರೆ ಮಸಾಲೆ ಎಲ್ಲ ಕೋಟ್ ಆಗಿಬಿಡುತ್ತೆ ಗೋಬಿಗೆ. ಓಕೆ, ಡ್ರೆಸ್ಸಿಂಗ್ ಮಾಡಾಯಿತು ಹೀರೋಗೆ. ಓಕೆ, ಈಗ ಅವನ್ನ ಫ್ರೈ ಮಾಡಬೇಕು. ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಾಕ್ಬಿಟ್ರೆ ಎಲ್ಲ ಫ್ರೆಂಡ್ಸ್ ಆಗಿಬಿಡ್ತಾರೆ. ಸೊ ಜಸ್ಟ್ ಒಂದೊಂದು ಡ್ರಾಪ್ ಆಯಿಲಲ್ಲಿ ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ಮೇಲೆ ಅದನ್ನು ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಚಾಟ್ ಮಸಾಲ ಇಷ್ಟ ಅಂದರೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಬೋದು, ಬೇಡ ಅಂದರೆ ಇಟ್ಸ್ ಆನ್ ಆಪ್ಷನಲ್. ನನಗೆ ಚಾಟ್ ಮಸಾಲಾಸ್ ಇಷ್ಟ. ಸೊ ಅದನ್ನು ಮೇಲೆ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇದ್ರ ಜೊತೆ ನಾನು ಮಯೋನಸ್ ಇಲ್ಲಾಂದರೆ ಕೆಚಪ್ ಜೊತೆ ಡಿಪ್ ಮಾಡಿ ತಿನ್ಬೋದು. ನಾನು ಇವತ್ತು ಕೆಚಪ್ ಯೂಸ್ ಮಾಡಿದ್ದೀನಿ. ಡಿಪ್ ಮಾಡಿ ತಿಂದಾಗ ಕಾಂಬಿನೇಷನ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಇದ್ರ ಜೊತೆ ನಾವು ಗೋಬಿ ಮಂಚೂರಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡಿ ಹೇಳ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಈ ಸಲ ಟ್ರೈ ಮಾಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿದಾಗ ನನಗೂ ಹೇಳಿ, ರಿವ್ಯೂ ಕಾಮೆಂಟ್ ಮಾಡಿ. ಕಾಮೆಂಟಲ್ಲಿ ತಿಳಿಸಿ ನನಗೆ ಹೇಗಿತ್ತು ಅಂತ. ಥ್ಯಾಂಕ್ ಯು. ಬಾಯ್.